ರಾಜ್ಯ ರಾಜಕಾರಣದಲ್ಲಿ ಕಳೆದ ಹಲವು ದಿನಗಳಿಂದ ನವೆಂಬರ್ ಕ್ರಾಂತಿಯದ್ದೇ ಚರ್ಚೆ ನಡೀತಾ ಇದೆ. ನವೆಂಬರ್ ಕ್ರಾಂತಿಯ ವಿಚಾರ ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಡ್ತಾ ಇರುವಂತ ಒಂದೊಂದು ಹೆಜ್ಜೆಯೂ ಕೂಡ ಚರ್ಚೆಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರುವಂತ ಮಾತು ಕುತೂಹಲಕಾರಿಯಾಗಿದೆ. ಪದೇ ಪದೇ ತ್ಯಾಗದ ಬಗ್ಗೆ ಮಾತನಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಯಾವ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಭಾಷಣ ತ್ಯಾಗಕ್ಕೆ ಸಂಬಂಧಿಸಿದಂತೆ. ಅವಕಾಶ ಇದ್ರೂ ಸೋನಿಯಾ ಗಾಂಧಿ ಪ್ರಧಾನಿ ಆಗಲಿಲ್ಲ ಅಂತ ಸೋನಿಯಾ ಗಾಂಧಿ ಅವರನ್ನ ಹೊಗಳುತ್ತಾರೆ, ತ್ಯಾಗದ ಬಗ್ಗೆ ಮಾತನಾಡ್ತಾರೆ. ಸಾರಥಿಯಲ್ಲಿ ನಡೆದಂತ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ. ಪ್ರಧಾನಿ ಸ್ಥಾನವನ್ನೇ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ರು, ಇಂದಿರಾ ಗಾಂಧಿ ಜೀವನವನ್ನೇ ತ್ಯಾಗ ಮಾಡಿದ್ರು, ಜೀವವನ್ನೇ ತ್ಯಾಗ ಮಾಡಿದ್ರು ಅಂತ ಮತ್ತೆ ತ್ಯಾಗದ ಬಗ್ಗೆ ಮಾತನಾಡಿದ್ದಾರೆ. ಹೋದಲ್ಲೆಲ್ಲ ಇದೇ ಭಾಷಣ. ಬಿಹಾರಿ ಸಂಘದವರ ಕಾರ್ಯಕ್ರಮದಲ್ಲಿ ಮಾತನಾಡುವಾಗಲೂ ಕೂಡ ಇದೇ ಭಾಷಣ. ಕಾಫಿ ಬೋರ್ಡಲ್ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಬಿಹಾರ ಮೂಲದವರನ್ನ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ, ತ್ಯಾಗದ ವಿಚಾರ ಪ್ರಸ್ತಾಪ ಆಗಿದೆ. ನಿಮ್ಮನ್ನು ಸಿಎಂ ಆಗಿ ನೋಡಬೇಕು ಅಂತ ಕೆಲ ಬಿಹಾರಿಗಳು ಮಾತನಾಡೋ ಸಂದರ್ಭದಲ್ಲಿ ಪ್ರಧಾನಿಯಾಗುವಂತೆ ಸೋನಿಯಾ ಗಾಂಧಿ ಅವರ ಮನೆ ಬಾಗಿಲಿಗೆ ಅಧಿಕಾರ ಬಂದಿತ್ತು. ಆದರೆ ಮನಮೋಹನ್ ಸಿಂಗ್ ಅವರಿಗೆ ಅವಕಾಶ ಕೊಟ್ಟರು, ಅಂತ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಅಂತ ಮೇಡಮ್ ಅನ್ನು ಹೊಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಟ್ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತುಗಳನ್ನು ಆಡ್ತಾ ಇರೋದು ಯಾಕೆ? ತ್ಯಾಗದ ಪಾಠವನ್ನು ಯಾರಿಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಪದೇ ಪದೇ ಭಾಷಣದಲ್ಲಿ ತ್ಯಾಗ ಪ್ರಸ್ತಾಪ ಆಗ್ತಿದೆ. ರಾಜೀವ್ ಗಾಂಧಿ ಅವರು ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಶಾಂತಿಗೆ ಪ್ರಾಣನೇ ತ್ಯಾಗ ಮಾಡಿದ್ರು ಅಂತ ಒಂದು ಐತಿಹಾಸಿಕವಾದಂತ ಪಕ್ಷದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ಈ ದೇಶಕ್ಕೆ ತ್ಯಾಗ ಮಾಡಿದೆ, ಸೊ ಅವರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ರಾಜೀವ್ ಗಾಂಧಿ ಅವರು ಈ ದೇಶದ ಐಕ್ಯ, ಇವತ್ತು ಅವರ ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತಹ ಒಂದು ದೊಡ್ಡ ಅವಕಾಶ ಇದೆ. ಈ ದೇಶದಲ್ಲಿ ಅನೇಕರು ಟೀಕೆ ಮಾಡಿದ್ರು, ಸಾಧ್ಯ ಇಲ್ಲ, ನಾವು ತಲೆ ಬೋಧಿಸ್ತೀವಿ ಅಂತೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು. ಆದರೆ ಇವತ್ತು ಅವತ್ತಿನ ಕಾಲದಲ್ಲಿ ಯುಪಿಎ ರಚನೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯುಪಿಯವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ತ್ಯಾಗವನ್ನ ಅಧಿಕಾರವನ್ನು ಕೊಟ್ಟಿದ್ದನ್ನ ನೀವೆಲ್ಲ ಗಮನಿಸಿದ್ವಿ. ಆದರೆ ಅವರು ಮುಂದೆ ನನಗೆ ಮುಖ್ಯ ಅಲ್ಲ ಅಧಿಕಾರ, ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗವನ್ನು ನೋಡಿದರು. ಅಂತ ಒಂದು ದೊಡ್ಡ ಕುಟುಂಬ ಇಂದಿರಾ ಗಾಂಧಿ ಅವರು ಆಳ್ತ ನೋಡಿದ್ದಾರೆ, ರಾಜೀವ್ ಗಾಂಧಿ ಅವರು ಆಳ್ತ ನೋಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿ. ವಿದ್ಯಾ, ಪದೇ ಪದೇ ತ್ಯಾಗದ ಪ್ರಸ್ತಾಪ ಆಗ್ತಾ ಇದೆ, ಇದು ಯಾಕೋ ಸಹಜ ಅಂತ ಅನಿಸ್ತಾ ಇಲ್ಲ. ಸೈಲೆಂಟ್ ಮೆಸೇಜ್ ಏನಾದರೂ ಕೊಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್? ರಕ್ಷಿತ್, ಇತ್ತೀಚೆಗೆ ನವೆಂಬರ್ ಕ್ರಾಂತಿ ಅದರ ಜೊತೆಗೆ ಅಕ್ಟೋಬರ್ ಕ್ರಾಂತಿ ಅನ್ನುವಂತಹ ವಿಚಾರಗಳು ಚರ್ಚೆಯಾದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂದಿನಂತೆ ಅಂದ್ರೆ ನಾರ್ಮಲ್ ಆಗಿ ಅವರು ಇರುವಂತಹ ರೀತಿಗಿಂತ ಅವರು ಈಗ ಬಿಹೇವ್ ಮಾಡ್ತಾ ಇರುವಂತಹ ರೀತಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ನೇರ ಮಾತಿನಿಂದ ಅವರು ಪ್ರಾಮುಖ್ಯತೆಯನ್ನ ಪಡೆದಂತಹವರು, ನೇರ ಮಾತಿನಿಂದ ಹೆಚ್ಚಾಗಿ ಅವರು ಪ್ರಸಿದ್ಧಿಯನ್ನ ಪಡೆದವರು. ಆದ್ರೆ ನವೆಂಬರ್ ಕ್ರಾಂತಿ ಅನ್ನುವಂತಹ ವಿಚಾರ ಬಂದಾಗಲೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರುವಂತಹದ್ದು, ಒಂದು ಕಡೆ ಬೇರೆ
ಬೇರೆ ಬಣದ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣ ಏನಿದೆ ಅವರಿಗೆ ಆಶ್ಚರ್ಯವನ್ನ ಮೂಡಿಸ್ತಾ ಇರುವಂತದ್ದು ಸರ್ವೇ ಸಾಮಾನ್ಯ ಆಗಿದೆ. ಅದರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಬಗ್ಗೆ ಮಾತನಾಡ್ತಾ ಇರುವಂತದ್ದು ಅಂದ್ರೆ ಏನು ಇಂದಿರಾ ಗಾಂಧಿ ಅವರು ಪ್ರಾಣವನ್ನ ತ್ಯಾಗ ಮಾಡುವ ಮೂಲಕ ದೇಶಕ್ಕಾಗಿ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟರು. ಅದರ ಜೊತೆಗೆ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿಯಾಗುವಂತಹ ಅವಕಾಶ ಇದ್ರೂ ಕೂಡ ಅವರು ತ್ಯಾಗವನ್ನ ಮಾಡಿ ಆರ್ಥಿಕ ತಜ್ಞರಾಗಿರುವಂತಹ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಮಾಡುವಂತಹ ನಿಟ್ಟಿನಲ್ಲಿ ಅವರು ತ್ಯಾಗವನ್ನ ಮಾಡಿದ್ರು ಅನ್ನುವಂಥದ್ದನ್ನ ಪದೇ ಪದೇ ಅವರು ಉಲ್ಲೇಖ ಮಾಡ್ತಾ ಇರುವಂತದ್ದನ್ನ ನೋಡಿದ್ರೆ ತನ್ನ ತ್ಯಾಗ ಎಷ್ಟಿದೆ, ಕಾಂಗ್ರೆಸ್ ಗೌರ್ಮೆಂಟ್ ಬರೋದಕ್ಕಿರಬಹುದು, ಅದರ ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಆಗುವಂತಹ ವಿಚಾರದಲ್ಲಿ ನಾನು ಮಾಡಿದಂತಹ ತ್ಯಾಗ ಎಷ್ಟಿದೆ ಅನ್ನುವಂಥದ್ದನ್ನ ಅವರು ಇಂಡೈರೆಕ್ಟ್ ಆಗಿ ಜನರಿಗೆ ಅದರ ಜೊತೆಗೆ ಪಕ್ಷದಲ್ಲಿರುವಂತಹ ಶಾಸಕರು ಸಚಿವರಿಗೆ ನೇರವಾಗಿ ಅವರು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡುತ್ತೆ. ನಾವು ಅಕ್ಟೋಬರ್ ನಿಂದಲೂ ಕೂಡ ನಾವು ಡಿ ಕೆ ಶಿವಕುಮಾರ್ ಅವರನ್ನ ಗಮನಿಸ್ತಾ ಬರ್ತಾ ಇದ್ರೆ ಅವರು ಸದನದಲ್ಲಿ ಒಂದು ಹಾಡನ್ನ ಹಾಡಿದ್ರು, RSS ಗೀತೆಯನ್ನ ಹಾಡುವ ಮೂಲಕ ಅವರು ಸಾಕಷ್ಟು ಜನರ ಗಮನವನ್ನ ಸೆಳೆದಿದ್ರು. ಒಂದು ಕಡೆ RSS ಗೀತೆಯನ್ನ ಹಾಡಿದ್ದಕ್ಕಾಗಿ ಬಿಜೆಪಿ ಅವರು ಶ್ಲಾಘಿಸಿದ್ರೆ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ RSS ಗೀತೆಯನ್ನ ಹಾಡಿದಂತಹದ್ದು ಎಷ್ಟು ಸರಿ ಅನ್ನುವಂತಹ ಚರ್ಚೆಗಳು ಶುರುವಾಯಿತು. ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಾನು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಿಯತ್ತಿನಿಂದ ದುಡಿದಿದ್ದೀನಿ, ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕು ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ರು. ಅದಾದ ಬೆನ್ನಲ್ಲೇ ಈಗ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಗಡುವನ್ನ ಕೊಟ್ಟಿದ್ದಾರೆ. ಈ ಡೇಟ್ ಒಳಗಡೆ ನೀವು ನನ್ನನ್ನ ಸಿಎಂ ಮಾಡಬೇಕು ಅನ್ನುವಂತಹ ಗಡುವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇರುವಂತಹ ಬೆನ್ನಲ್ಲೇ ತ್ಯಾಗದ ಮಾತನಾಡ್ತಾ ಇರುವಂತದ್ದು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದಂತೂ ನಿಜ. ಸಾಕಷ್ಟು ಅಂದ್ರೆ ಅವರು ಸೈಲೆಂಟ್ ಆಗಿರುವಂತದ್ದು ಕೂಡ ಒಂದು ಕಡೆ ಸಾಕಷ್ಟು ಜನರಿಗೆ ಕುತೂಹಲ, ಅದರ ಜೊತೆಗೆ ಭಯವನ್ನ ಉಂಟು ಮಾಡಿದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಬಗ್ಗೆ ಮಾತನಾಡ್ತಾ ತಾನು ಎಷ್ಟು ಕರ್ನಾಟಕದ ರಾಜಕಾರಣದಲ್ಲಿ ತ್ಯಾಗವನ್ನ ಮಾಡಿದ್ದೀನಿ ಅನ್ನುವಂತಹ ಸಂದೇಶವನ್ನ ನೀಡ್ತಾ ಇದ್ದಾರೆ ಅನ್ನುವಂತಹದ್ದಂತೂ ಸಾಕಷ್ಟು ಜನರಲ್ಲಿ ಪ್ರಶ್ನೆ ಮೂಡಿರೋದಂತೂ ಸತ್ಯ. ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.